ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡ್ದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ್ರಿ. ಈಗ ದರ್ಗಾಕ್ಕೆ ಹೋಗಿ ಬಂದೆ ರೀ. ದರ್ಗಾಕ್ಕೆ ಹೋಗಿ ಬಂದು ಸ್ವಲ್ಪ ಬಿಸಿನೀರು ಕಾಸೀನಿ ರೀ. ಬಿಸಿನೀರು ಕುಡಿಯನ್ರಿ ಒಂದಿಷ್ಟು. ಏನೋ ಗೊತ್ತಿಲ್ಲರಿಪ್ಪ, ನಾನು ಭಾಳ ಅಂದ್ರೆ ಭಾಳ ದಿನ ಆತಿರೋದು ಬಿಸಿನೀರಿಂದು. ಭಾಳ ಕಾದವ್ರಿ ಸುಡಾಕತ್ತವು. ಸ್ವಲ್ಪ ಆರಾಮಟ ಅಂದ್ರೆ ಚಾ ಕೆಟ್ಟಿ ಬಿಡ್ತೀನಿ. ಭಾಳ ದಿನದಿಂದ ಆತು ನೋಡ್ರಿ ನಾನು ಬಿಸಿನೀರು ಕುಡಿಯಾಕತ್ತ. ನಾನು ಏನೋ ಅದು ಆರೋಗ್ಯಕ್ಕೆ ನನಗೆ ಒಳ್ಳೇದನ್ನ ಆಗೈತಿ ಮತ್ತು ದಪ್ಪನು ಮಾಡಿಸ್ಕೊಟ್ಟಿಲ್ಲೇನ ಅಂತ ಅನ್ಕೊಂತೀನಿ ನಾನು. ಬಿಸಿನೀರು ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದ್ರಿಂದ ಭಾಳ ಒಳ್ಳೇದೈತ್ರಿ, ಚಲೋ ಅನಿಸ್ತೈತ್ರಿ. ಭಾಳ ಸುಡೋನು ಬೇಡ್ರಿ. ಅದ್ರಾಗ ಸ್ವಲ್ಪ ಭಾಳ ಸುಡಾಕತ್ವ ಅಂದ್ರೆ ಮತ್ತೆ ತಣ್ಣೀರು ಹಾಕಬೇಡ್ರಿ. ಅದ್ರಾಗ ಸ್ವಲ್ಪ ಆರಿಸ್ಬಿಡ್ರಿ, ಅವನ್ನ ಬಿಸಿನೀರು ಆರಿಸ್ಬಿಡ್ರಿ. ಇಲ್ಲ ಅದನ್ನ ಸ್ವಲ್ಪ ಬೆಚ್ಚಗಿದ್ದಾಗನ ತಕೊಂಬಿಡ್ರಿ, ನಡ್ದೈತಿ. ಹಂಗೆ ಮಾಡ್ಬೇಕ್ರಿ. ಎಲ್ಲ ಥರದ್ದನ ಅದು ಒಳ್ಳೇದೈತಿ, ನನಗೆ ಒಳ್ಳೇದಾಗೈತ್ರಿ ಬಿಸಿನೀರು ಕುಡಿಯೋದ್ರಲ್ಲಿದ್ದ. ಆಮೇಲೆ ಅದ್ರೊಳಗೆ ಜೀರಿಗೆ ಹಾಕೊಂಡು ಕುಡಿಬೇಕು, ಅದು ಹಾಕೊಂಡು ಕುಡಿಬೇಕು ಅಂತಾರೆ. ಅವಾಗ ಒಂದು ವಾರದಾಗ ಒಂದ್ಸಲ ಅದು ಹಿಂಗೆ ಹಾಕೊಂಡು ಕುಡಿತಿದ್ದೆ ರೀ. ಈಗಿಲ್ಲ ರೀ, ಈಗ ಬರೀ ಒಂದಿ ಬಿಸಿನೀರು ಅಷ್ಟ ಕುಡಿಯಾಕತ್ತೀನಿ ರೀ. ಇನ್ನೂ ಆರಿಪರ್ ಎದ್ದಿಲ್ಲ ರೀ, ಮುಕ್ಕೊಂದ ರೀ. ನಾನು ಇವತ್ತು ನಿನ್ನೆ ಗುರುವಾರ ಅಂತ ಅನ್ಕೊಂಡಿದ್ದೆ. ನಾನು ಇವತ್ತು ಗುರುವಾರ ಇದ್ದಿಲ್ರಿ, ನಿನ್ನೆ ಗುರುವಾರ ಅಂತ ಹೇಳಂದು ಸಕ್ರೆ ಅದೆಲ್ಲ ತೊಗೊಂಡು ಹೋಗ್ಬಿಟ್ಟೇನಿ ರೀ ದರ್ಗಾಕ್ರಿ. ನಾನು ಪರವಾಗಿಲ್ಲ ರೀ, ಏನು ದರ್ಗಾಕ್ಕೆ ಹೋದ್ರೇನು ಇದಾಗೈತಿ. ಮತ್ತು ಇವತ್ತೂ ಹೋಗಿ ಬಂದೆ ರೀ. ಸಕ್ರೆ ಅದೆಲ್ಲ ತೊಗೊಂಡು ಗುರುವಾರಕ್ಕೊಮ್ಮೆ ಸಕ್ರೆ ಹೋಯ್ತೀವಿ, ಅಮ್ಮಾಸಿಗೊಮ್ಮೆ ಗುರುವಾರಕ್ಕೊಮ್ಮೆ. ಇವತ್ತಿನ ತೊಗೊಂಡು ಹೋಗ್ದೆ. ಇನ್ನು ಆರಿಪರ್ ಆಸೀಪ ಅಮ್ಮ ಎದ್ದಿಲ್ಲ ರೀ, ಕಾಣ್ತಾರ ಇಲ್ಲ ಗೊತ್ತಿಲ್ಲ ನಿಮ್ಗಿನ್ನ. ಮುಕ್ಕೊಂದಾಗ ಅದು ಎಬ್ಸೀನಿ ರೀ, ಎಬ್ಸಿದ್ರು ಇನ್ನೂ ಎದ್ದಿಲ್ಲ. ಇವಾಗ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡನ್ರಿ ನಮ್ದು. ಒಂದು ಸ್ವಲ್ಪ ಚಹಾ ಕುಡ್ದು ಎದ್ದಾಡ್ರಿ, ಎದ್ದಾಕಿ ಜಲ್ದಿನ ಎದ್ದಾಡ್ರಿ. ಇವತ್ತು ಅರ್ಶಿಯನ ಜಲ್ದಿ ಎದ್ದು ನೀರು ಕಾಸ್ಕೊಂಡು ತಲೆ ಎಲ್ಲ ತೊಗೊಂಡಾಡ್ರಿ. ತಲೆ ಭಾಳ ಹೊಲಸಾಗೈತಮ್ಮ, ನಾನು ತೊಗೊಂತೀನಿ ಅಂತೇನು ನಮ್ಮ ಅಂತಂದೆ. ತಲೆ ತೊಗೊಂಡಾಡ್ರಿ, ತಲೆ ತೊಗೊಂಡು ಸುಮ್ಮನೆ ಮ್ಯಾಲೆ ಓದ್ಕೊಂತ ಕುತ್ಕೊಂಡಾಡ್ರಿ. ಈಗ ಬರ್ತಾಡ್ರಿ, ತಲೆ ಬಾಚಮ್ಮ ಅಂತ ಅಂದು ಚಹಾ ಆತಂದು ಕರಿತೀನಿ ರೀ. ನಾನಾಗಿ ಬಾರ್ವ ಚಹಾ ಕುಡಿಯೋಣ ಅಂತ ಹೇಳಿ ಇವ್ರೇನು ಹೇಳ್ತಾರೆ ನಿನ್ನೇನು. ಏ ಅರಿಪಾ ಹೇಳ್ರಿ ಮಾಮ, ಹೇಳ್ರಿ ಆಸಿಪ ಅಲ್ಲೇ ಟೈಮ್ ಆಗತ್ತೀನಗ. ಎಲ್ಲರೂ ಮಸ್ತಾಗಿ ಮುಖಂದಾರ. ನಮ್ದು ಡಿಕಾಷನ್ ರೆಡಿ ಆತ್ರಿ. ಹಾಲು ಹಾಕೊಂಡು ಕುಡಿಬಾರ್ದಂತ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಗ್ಯಾಸ್ ಆಗತ್ರಿ ಅದು ದೀದಿ, ಹಾಲು ಹಾಕೊಂಡು ಕುಡಿಬೇಡ್ರಿ ಅಂತ ಹೇಳ್ಯಾರಿಪ್ಪ. ಹಾಗಾಗಿ ನಮ್ಮ ಸೌದಿ ಅರೇಬಿಯಲಿಂತ ನಮ್ಮ ಬಯ್ಯಾರೊಬ್ರು. ಹಾಗಾಗಿ ಈಗ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಡಿಕಾಷನ್ ಕುಡಿತೀನಿ ರೀ ನಾನು ಬೆಳಿಗ್ಗೆ ಎದ್ದ ತಕ್ಷಣ. ಹಾಲು ಪಲ್ಲಿನ ಹಾಕೊಳಂಗಿಲ್ಲ. ಹೌದ್ರಿ, ಅವ್ರು ಹೇಳಿದ ಕರೆ ಹಾಲು ಕಫ ಆಗುತ್ತಲ್ರಿ. ಜಾಸ್ತಿ ಹಾಲು ಹಾಕೊಂಡು ಕುಡಿದ್ರೆ ಕಫ ಆಗತ್ತೆ ರೀ. ನಮ್ಮೂರಾಗೆಲ್ಲ ನಾವು ಮೊದಲೆಲ್ಲ ಪೂರ ಬರೇ ಕರೆ ಚೆನ್ನಾಗಿ ಕುಡಿತಿದ್ವಿ ನೋಡ್ರಿ. ಕರೆ ಚೆನ್ನಾಗಿ ಕುಡಿತಿದ್ವಿ. ನಮ್ಮ ಅವ್ವಾಗೂ ಆರಾಮಿಲ್ರಿಪ್ಪ. ನಮ್ಮ ಅವ್ವಾಗೂ ಇಲ್ಲಿದ್ದ ಹೋಗಿದ್ಮೇಲೆ ಥಂಡಿ ಜ್ವರ ಅಂತಾರಲ್ರಿ, ಚಳಿ ಜ್ವರ ಬಂದ್ಬಿಟ್ಟವ್ರಿಗೆ. ಫುಲ್ಲು ಜ್ವರ ಅಂತಾರೆ. ನಿನ್ನೆ ಮೊನ್ನೆ 2 ದಿನ ಕಡಿಮೆ ಇದ್ವಿ. ಇವತ್ತು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಕೇಳಾಕತ್ತೀನಿ ರೀ, ಜ್ವರನ ಬಂದಾವಂತ್ರಿ. ಥಂಡಿ ಜ್ವರ ಬಂದವ, ಮುಂಡ್ರಿಗೆ ಹೋಗಿ ತೋರಿಸ್ಕೊಂಬರ್ತೀವಿ. ಇಲ್ಲಿ ಯಾಕೋ ಕಡಿಮೆನ ಆಗಲಿಲ್ಲ ಅಂತಂದ್ರೆ ಹೋಗಿ ತೋರಿಸ್ಕೊಂಬರ್ವ ಅಂತ ಹೇಳೀನಿ ರೀ. ಆದಷ್ಟು ಬೇಗ ಆರಾಮಾಗಿರಿಪ್ಪ ನಮ್ಮ ಅವ್ವಾಗನ ರೀ. ಒಂದೆರಡು ಬಿಸ್ಕಿಟ್ ಚಹಾ ಕುಡಿಯೋದ್ರಾಗಂದ್ರೆ ಬಂದು ದೊಡ್ಡರ್ಶಿ ಏನೋ ಹೇಳಿಲ್ರಿ, ಬರ್ತಾಡ್ರಿ ತಲೆ ಬಾಸ್ ಅಂತಂದು. ನಾ ಚಹಾ ಕುಡಿಯಾಕತ್ತೀನಿ ಮಂದೆ. ಹಂಗಾರೆ ನಾ ಪುಳಿಯೋಗರೆ ಮಾಡ್ಕೊತೀನಿ ಅಂತಂದು ಮಾಡ್ಕೊಳಕತ್ತ ಆಕಿ. ಮೊನ್ನೆ ಮಸಾಲೆ ಮಾಡಿಟ್ಟಿನಲ್ರಿ ಪುಳಿಯೋಗರೆದ್ದು, ಅದನ್ನ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಅನ್ನ ಕಲ್ಸ್ಕೊಂಡ್ಬಿಡದ್ರಿ ಅದ್ರಾಗ. ಚಲೋ ಐತಿಲ್ಲ? ಬೆಳಿಗ್ಗೆ ಎದ್ದು ಸ್ನಾನ ಏನೆಲ್ಲ ಮುಗಿಸೊಂದು ರೆಡಿಯಾಗಿ ಆಡ್ರಿ ಈಗ. ಮಮ್ಮಿ ಈಗ ಕರೆ ಚಹಾ ಬಿಸ್ಕಿಟ್ ತಿಂದು ಈಗ ಮತ್ತೆ ಬೇಳೆ ಚಹಾ ಕುಡಿಯತಿ. ಈ ಜಗ ಬಿಟ್ಟಿನಿ, ಎದ್ದಿಲ್ಲ ನಾನು ಚಹಾ ಕುಡ್ದು. ಏನು ಮಾಡ್ಬಿಡ ಹೋಗ್ಲತ್ತ ಕುಡ್ದ್ರಾತ. ಚಹಾ ಕುಡ್ಕಂತ ಒಂದಿನ ಹೋದ್ರಾತ. ಮತ್ತೇನು ಮಾಡ್ತೀಯ, ನನಗೆ ಯಾಕೆ ಬೇಜಾರ ಆಗದ ಜೀವ. ಯಾಕೆ ಅದಕ್ಕೆ ಚಾರ ಕುಡಿದು ಜಲ್ದಿ ಹೋಗ್ಯವ ಅಂತಂದು. ಒಳ್ಳಂಬಳ ಬೇರೆ ಆರಾಮಿಲ್ಲ, ಅದು ಇದು ಅನ್ಸಾಕದ್ ಬಿಡತಿ. ತಡ್ಕೋಬೇಕ, ತಲೆ ನೋವು ತಡ್ಕೋಬೇಕ, ಯಾವ್ದಂತ ತಡ್ಕೋಬೇಕು. ಇವ ಜೀವ ಸಮಾಧಾನ ಆಗೋಲ್ತ ಬಿಡ್ವಲ್ತು ಮೊದ್ಲ. ಅದಕ್ಕೆ ಚಾರ ಕುಡಿದ್ನಿ ಅಂದ್ರ ಚಾ ಕುಡಿದ್ರೆ ಜಲ್ದಿ ಹೋಗಲ್ಲ. ನಾವು ಉಳಿತಾರ ಜಲ್ದಿ ಹೋಗಲ್ಲ. ಹೌದನ? ಬೇಜಾರದಂಗ ಆಗೈತಿ. ಕುಡಿದ್ವಿ ಒಂದು ತಟ್ಟಗ ಇಷ್ಟ ಆಯ್ತು, ಭಾಳ ಏನಿಲ್ಲದ. ಅದೇ ಕುಡ್ಲೇ ಬೇಡ ಹೇಳ? ಬ್ಯಾಡ ತಗೋ, ಬೇಡ. ಸ್ವಲ್ಪ ಕುಡಿದಿಲ್ಲ, ಕುಡಿದ್ ಬಿಡಿ. ಕುಡಿತೆ ಇಲ್ಲಿ ನೋಡ್ರಿಪ್ಪ. ನಮ್ಮ ಮಾರಿಪ್ಪ ಏನೋ ಒಂದು ಸಾಧನೆ ಮಾಡಕತ್ತಾಳೆ. ಏನ್ ಮಾಡಕತ್ತಿ ಯಾರಿಪ್ಪ? ಬೆಣ್ಣೆ. ಹಾಂ, ತುಪ್ಪದಿಂದ ಬೆಣ್ಣೆ. ತುಪ್ಪದಿಂದ ಬೆಣ್ಣೆ. ಬೆಣ್ಣಿಂದ ತುಪ್ಪ ಆಗ್ತೈತಿ, ತುಪ್ಪದಿಂದ ಬೆಣ್ಣೆ ಮಾಡೋದು. ಬೆಣ್ಣೆ ಮಾಡ್ತೀಯಾ? ಮಾಡುವ. ಏನು ಮಾಡ್ದೀಗ? ಇಲ್ಲೇ ಸ್ವಲ್ಪ ಇದು ಕಾಯಿಸ್ಕೊಂಡೆ ನಾನು ತುಪ್ಪ. ಇಲ್ಲೇ ಇದು ತಗೊಂಡೆ, ಐಸ್ ಕ್ಯೂಬ್ಸ್.
ಐಸ್ ಹಾಕೋಣ ಇದ್ರೊಳಗೆ ಅಷ್ಟು ಮಕ್ಳು ಹಾಕೊಂಡು ಇಷ್ಟು ತಕೋ ಐಸನ್ನು ಹಾಂ ತೆಗಿಗೆ ಐಸ ಬೇಕಂದ್ರೆ ಆಮೇಲೆ ಹಾಕೊಂತ ಮತ್ತೆ ಇಷ್ಟ ತೆಗಿ ಇನ್ನೊಂದಿಷ್ಟು ತೆಗಿ ಅದು ದೊಡ್ಡ ಕಣಿ ತೆಗೆದ್ಬಿಡವನ್ನ ಆಮೇಲೆ ಹಾಕೊಂತಿ ಮತ್ತು ನೀನೆಲ್ಲ ಬೆಣ್ಣೆ ಹೋಗಿ ನೀರು ಹಾಕೈತೆ ನಾವು ಮತ್ತೆ ನಿಂದ ತೆಗಿದಿ ಅದಷ್ಟು ನೀರು ಬಸಿ ಅದನ್ನು ನೀರು ತಾಟ್ನಾಗ ಇದ್ದದ್ದು ನೀರೆಲ್ಲ ಇದು ಮಾಡೋಣ ತೆಗಿಯವನು ತೆಗಿಯವನು ಐಸ್ ಅಷ್ಟೇ ಇರ್ಬೇಕು ಇವಾಗ ಹಾಕೋ ಆಮೇಲೆ ಕಡೆ ಬೇಕಂದ್ರೆ ಮತ್ತೆ ಐಸ್ ಹಾಕೊಂತೀನಿ ಅಷ್ಟು ಹಾಕೊಂಡೆ ಈಗ ಬೆಣ್ಣೆ ಮಾಡೋದನ ಈಗ ಈ ರೀತಿ ಕ್ಯಾಡ್ಕೊಳ್ಬೇಕು ಆತ ಮೇಡಮ್ ಅಷ್ಟ ಅದು ಈಗ ಹಾಕ್ಬಿಟ್ಟು ಈಗ ಅಷ್ಟ ಅದ ಮತ್ತೆ ಆಗಲ್ಲ ಇದೆಲ್ಲ ಕರಗಬೇಕು ಹಾಂ ಐಸೆಲ್ಲ ಕರಗಬೇಕು ಐಸ್ ಎಲ್ಲ ಕರ್ಬೇಕು ನೀವು ಎಷ್ಟು ತಗೊಂಡು ಐಸ್ ಹಿಡ್ಕೊಂಡು ಕರ್ಬೇಕಂದ್ರೆ ಕರೆಕ್ಟ್ ಹಾಕೊಂಡು ಎಷ್ಟು ತಗೊಂಡು ಐಸ್ ಎಲ್ಲ ನೀರು ನಿಂದ್ರಾಕತ್ತ ನೋಡಿ ನಿಂದೆಲ್ಲ ತುಪ್ಪ ಎಲ್ಲ ಬೆಣ್ಣೆ ಆತದ ಬೆಣ್ಣೆ ಆಗಲಿಲ್ಲ ದಿನ ಅಯ್ಯ ಆಗೈತಮ್ಮ ಅದ ಮತ್ತು ಬೆಣ್ಣೆ ಹೌದಾ ಅಯ್ಯ ಎಂತೆಲ್ಲ ಮತ್ತು ಅದ ಬೆಣ್ಣೆ ಇಲ್ಲ ಒಂದಿಷ್ಟು ತುಪ್ಪ ತಗೊಂಡು ಈ ರೀತಿ ಮಾಡ್ಕೊಂಡು ಮುಗೀತು ನೋಡಿ ರೆಡಿ ಆಕೈತಿ ಮನ್ಯಾಗ ಐಸ್ ಎಲ್ಲ ತೆಗದೆ ಹೋತಾತ ಈ ಕೈ ಆಡ ಈಗ ಇದಾಕೈತಿ ನೋಡಿ ಗಟ್ಟಿದ್ದೆಲ್ಲ ಮತ್ತೆ ಇದಾಕೈತೆ ಅದು ತನ್ನಷ್ಟು ತಾನ ಬರುತ್ತಡೆ ಈಗ ಅದು ಐಸ್ ತೆಗೆದಲ್ಲ ನಿನಗೆ ಹೌದಾ ತನ್ನಷ್ಟು ತಾನ ಎಲ್ಲ ಮತ್ತೆ ನೀರು ಹಾಕೈತಿ ಈಗ ಅದು ಮಾಡಿ ನನಗೆ ಹೆಂಗೆ ತಿಳಿತು ಹಂಗೆ ಮಾಡಿ ಒಟ್ಟು ತಾಟಿನ ತುಂಬ ಬೆಣ್ಣೆ ಮಾಡಿ ಒಟ್ಟು ರೊಟ್ಯಾಗ ಆತಾರಿಪ್ಪ ಬೆಣ್ಣೆ ಐಡಿಯಾ ಮಸ್ತ್ ಐತಿ ಬಿಡಾರಿಪ್ಪ ಐಡಿಯಾ ಭಾರಿ ಐತಿ ಮತ್ತೆ ಏನೇನಾದ್ರೂ ಮಾಡಪ್ಪ ನಿಮ್ಮ ಮನ್ಸಿಗೆ ಕುಂತ್ರೆ ಐಡಿಯಾ ಭಾರಿ ಐತಿ ನೋಡು ಒಂದು ಗಿಂಡಿ ತುಂಬ್ತು ಬೆಣ್ಣೆ ತುಪ್ಪ ಅಲ್ಲಿ ಹತ್ಕೊಂಡತ್ತದ ಚಲೋ ಬಿಡು ಮಸ್ತ್ ಐತಿ ಸೂಪರ್ ಐಡಿಯಾ ನನಗೆ ತಲೆ ಮಾಡಿರಲ್ಲಾರು ಐಡಿಯಾ ಹುಡುಕಿ ಐಡಿಯಾ ಸೂಪರ್ ಐತಿ ಹಂಗಾದ್ರೆ ನೋಡ್ರಿ 1-2 ಟೀ ಸ್ಪೂನ್ ತುಪ್ಪ ತಗೊಂಡು ಒಂದು ಗಿಂಡಿ ಇದನ್ನ ಮಾಡಿದ್ರು ಬೆಣ್ಣೆ ಮಾಡಿಲ್ಲ ಕೊಡ್ಬೇಕ್ರಿ ನಮ್ಮ ಮಾರಿಪಾಗ್ರಿ ಬಹುಮಾನ ಬೆಣ್ಣೆ ಅವಾರ್ಡ್ ಕೊಡ್ಬೇಕಂತ ನೋಡ್ರಿ ತುಪ್ಪನಿಂದ ಬೆಣ್ಣೆ ಮಾಡಿದ್ದ ಅಂತೇಳಿ ಅಂದ ಆತನಮ್ಮ ಬೆಣ್ಣೆ ನೋಡುವ ಏನು ಮಾಡ್ತಿದ್ದಿ ಇದು ಚಂದ ಕಾಣ್ತೈತಿ ಟೀ ಸ್ಪೂನ್ ನೋಡಿ ಮಮ್ಮಿ ಹೌದೌದು ಅಷ್ಟ ಐತಮ್ಮ ತುಪ್ಪದ ಖಾಲಿಯಾಗಿತ್ತು ಅದಂತೀನಿ ಮನೆಯಲ್ಲ ಸ್ವಲ್ಪ ತುಪ್ಪ ಐತಂದ್ರೆ ಕೆಜಿ ಗಟ್ಲೆ ಬೆಣ್ಣೆ ಆಕೈತೆ ನೋಡಿ ಕೆಜಿ ಗಟ್ಲೆ ಆಕೈತೆ ಬೆಣ್ಣೆ ನೋಡಿದ್ದು ಎಷ್ಟಿತ್ತು ನೀನ ನೋಡಿದ್ಲ ಹೌದೌದು ಹೌದು ನೋಡುವ ಮತ್ತೆ ಅದು ಕಾಸಿದ್ರೆ ಏಟ್ ಆಕೈತೆ ಮತ್ತೀಗ ಒಳ್ಳೆ ಏನು ಕಾಸೋದ ಬೇಡ ಅದನ್ನ ಹಂಗೆ ಇಟ್ಬಿಡೋದು ಅವಾಗ ರೊಟ್ಟೆಗೆ ಸ್ವಲ್ಪ ಸ್ವಲ್ಪ ಹಚ್ಕೊತೀನಿ ನೋಡಿ ಬೆಣ್ಣೆ ಚಲಾಗಿತ್ತು ತುಂಬೈತಿದ್ದು ತುಂಬಾ ಥರ ಬಂದೈತಿ ಇಲ್ಲಿ ನಮ್ಮ ಅಜ್ಜಿ ಸಪ್ಪ ಇದು ಸೋಸತ್ತಿದ್ರೆ ಇಲ್ಲಿ ಮಮ್ಮಿ ಭಾಂಡೆ ತಿಕ್ಕಾತಾರ ನಾನು ಅಡುಗೆ ಮಾಡತ್ತಿದ್ದೆ ಸಾರಿ ಕಿಟ್ಟಿನಿ ಅವಲಕ್ಕಿ ಮಾಡತ್ತಿದ್ದೆ ಸ್ವಲ್ಪ ಹಾಂ ಆಯ್ತು ಹೌದು ಇವಾಗ ಬಾಂಡೆ ತೊಳ್ಕೊಂಬಂದು ಅಕ್ಕಿ ಹಸ್ ಮಾಡಿದ್ರೆ ಅಕ್ಕಿ ಖಾಲಿಯಾಗಿದ್ದು ರೇಷನ್ ಅಕ್ಕಿ ಎಲ್ಲ ಹಸ್ ಮಾಡಿ ಒಂದು ಡಬ್ಬಿ ತುಂಬಿಟ್ಟು ಆರಿಪ ಇದು ಮಾಡಿ ಅವಲಕ್ಕಿ ಮಾಡಿದ್ಲಲ್ರಿ ಸ್ವಲ್ಪ ನಾಷ್ಟ ಮಾಡಿದ್ರೆ ಆತಂತಂದು ಕೂತ್ಕೊಂಡು ನೋಡ್ರಿ ಹಾಕೊಡ್ಲ್ರಿ ಇಲ್ಲಿ ನೀನಮ್ಮ ಆರಿಪ ನಾಷ್ಟ ದಾದಿಮ್ಮ ತಿಂದ್ರ ಅವಲಕ್ಕಿ ಒಲ್ರಂತ ಅವ್ರು ಒಲ್ರಂತ ರೊಟ್ಟಿ ಮಾಡ್ತೀನಿ ಬಿಡು ಬಿಸಿ ಅಂತಾರೆ ರೊಟ್ಟಿ ಮಾಡತ್ತಿ ಮಮ್ಮಿ ರೊಟ್ಟಿ ಮಾಡೈತೆ ನಾವು ಮತ್ತು ಅಮ್ಮ ಇದನ್ನ ಉಂಡ್ಲಲ್ಲ ಅವಲಕ್ಕಿ ಉಂಡ್ಲೇ ಏನಿಲ್ಲ ಅವ್ರು ಹೌದು ರೊಟ್ಟಿ ಆದ್ರೆ ಊಟ ಮಾಡ್ತಾರಮ್ಮ ಅವ್ರು ಹೌದಿಲ್ಲ ಹಬ್ಬನೂ ತಿನ್ನಲ್ಲ ಅವಲಕ್ಕಿನ ಅವರು ಜಾಸ್ತಿ ಬರಲ್ಲ ಅಂತಂದ್ರೆ ಹಂಗಾಗಿ ಹಚ್ಚಿ ಕೊಟ್ಬಿಡೋಣ ನಾವು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಟಂಗೆಲ್ಲ ಆಯಿತು ಊಟ ಮಾಡಿ ಗುಳಿಗೆ ತೊಗೊಂಡ್ರಿಮ್ಮ ರೊಟ್ಟಿ ಒಂದೇ ಉಂಟ್ರಲ್ರಿ ಒಂದೇ ರೊಟ್ಟಿಗೆ ಹೊಟ್ಟು ತುಂಬ್ತೀರ ತಡ್ರಿ ಯಾರಿಪ್ಪ ಏನೋ ಬ್ರೆಡಿಂದ ಮಾಡಕ್ಕೆ ತಡ್ರಿ ತಿನ್ನುವಂತೆ ಅಂತೀರಿ ಅದನ್ರಿ ಏನು ಮಾಡತ್ತಿ ಯಾರಿಪ್ಪ ಎಗ್ ಬ್ರೆಡ್ ಮಾಡಕೈತಿಯನ ಮಾಡವ ಮಾಡು ಚಲೋ ಆಕೈತಿ ಬ್ರೆಡ್ ಆಮ್ಲೆಟನ ಈಗ ಬ್ರೆಡ್ ಆಮ್ಲೆಟ್ ಹಾಂ ಇಲ್ಲೇ ಒಂದು ಡಬ್ರಿ ತೊಗೊಂಡೀನಿ ತತ್ತಿ ಹೊಡೆದು ಹಾಕೊಂಡು ಮಮ್ಮಿ ಇವಾಗ ಇನ್ನೊಂದು ತತ್ತಿ ಹಾಕೋಣ
ಫ್ರಿಜ್ಜಿಗೆ ತಕ್ಕಷ್ಟು ತಗೊಂಡ್ರೆ ಆಮೇಲೆ ಸ್ವಲ್ಪ ಇದು ಫ್ರಿಜ್ಜಿಗೆ ತಕ್ಕಂಗ ನಾವು ರುಚಿ ತಕ್ಕಂಗ ಅಂದಿ ಮನೇನ ರುಚಿಗೆ ತಕ್ಕ ಅಷ್ಟೇ ಅಂದೇನ ನಾನು ಫ್ರಿಜ್ಜಿಗೆ ತಕ್ಕ ಫ್ರಿಜ್ಜಿಗೆ ತಕ್ಕಷ್ಟ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಪ್ಯಾಕೆಟ್ ಹರಿದು ಹಾಕಿ ಉಳ್ದದ್ರಾಗ ಹಾಕಕತ್ತೇನೋ. ಈ ರೀತಿ ಎಣ್ಣೆ ಇದು ಮಾಡ್ಕೊಳ್ಳೋಣ. ಹಾಕೊಂಡು ಎಣ್ಣೆ ಕಾದಿರ್ಬೇಕಾ ಇದು ಹಾಕೊಂಬಿಡೋಣ. ಮತ್ತು ಆಮ್ಲೆಟ್ ಆಗಬಾರ್ದು. ಮತ್ತು ಆಮ್ಲೆಟ್ ಮತ್ತದು ಅಗಲ್ ಮಾಡು ಅಗಲ್ ಮಾಡು. ಅಗಲ್ ಮಾಡು. ಜಾನ ಹಂಗಾಗಲ್ಲ. ಒಟ್ಟು ಮಧ್ಯಾಹ್ನ ಒಂದು ಏನೋ ಮಾಡಕತ್ತಾಳ್ರಿ ಪೈಗೆ. ಏನ್ರ ಹೊಟ್ಟಿಗೆ ತುಂಬ್ರಿಕಿಲ್ರಿ ಈಗ. ಏನು ಉಂಡಿದ್ದಿ ನೀನು? ಏನಿಲ್ಲವಾ ಏನು ಉಂಡಿಲ್ಲನ? ಅಯ್ಯೋ ಅದಕ್ಕೆ ಮಾಡಕತ್ತಾಳ್ರಿ ಈಕಿ. ಒಳಗೆ ಅಷ್ಟು ತಿಂದಿದೆ ಅದು ಸ್ವಲ್ಪ. ಎಷ್ಟು ಏಜ್ನಾಗ ಬ್ರೆಡ್ ಇಡ್ಬೇಕನ್ನ ನೋಡಿ ಮತ್ತೆ. ಸರಿ ಬ್ರೆಡ್ ಇರೋಣ ಇವಾಗ. ಉಳ್ಳಾಗಡ್ಡೆ ತಿನ್ನಂಗಿಲ್ಲ ರೀಕಿ, ಟೊಮೆಟೊ ಹಣ್ಣು ತಿನ್ನಂಗಿಲ್ಲ, ಏನು ತಿನ್ನಂಗಿಲ್ಲ ರೀಕಿ. ಅದಕ್ಕೆ ಸಾದಾ ಮಾಡ್ಕೊಳ್ಳಿ. ಅದಾಗ ಗೊತ್ತಾಯ್ತು ನನಗೆ. ಇಲ್ಲ ತ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಅದೆಲ್ಲ ಹಾಕಿ ನಾನು ಇನ್ನೂ ಟೇಸ್ಟ್ ಆಗತ್ತದ. ಇವಾಗ ಹೊಳಸು ಹಾಕೊಳ್ಳೋದು ಮಮ್ಮಿ. ಹಾಕಿ ಭಾಳ ತೆಳ್ಳಗಾತೇನದು? ಎಂತ ಕರೆಕ್ಟಾಗಿ ಹೊಳಸಿ ಹಾಕಿ ಈಗ ಹಾಕಾಯ್ತದ. ಹಾಂ ತಡಿ ಈ ರೀತಿ ಮಾಡ್ಕೊಳ್ಳೋಣ. ಮಾಡಕ್ಕೆ ಮೂರು ಆತನಮ್ಮ. ಎಗ್ ಆಮ್ಲೆಟ್. ಎಗ್ ಆಮ್ಲೆಟ್ ಏನಮ್ಮ ಇದು? ಬ್ರೆಡ್ ಆಮ್ಲೆಟ್. ಎಗ್ ಬ್ರೆಡ್ ಆಮ್ಲೆಟ್ ಈ ರೀತಿ. ಬ್ರೆಡ್ ಏನು ಕಟ್ ಮಾಡ್ತೀನೋ ಈ ರೀತಿ ಅಂತಂದು. ಬ್ರೆಡ್ ಕಟ್ ಮಾಡೋದು. ಬ್ರೆಡ್ ಎಲ್ಲಿ ಕಟ್ ಮಾಡಿ ಅದನ್ನ ಹೆದರ್ಬೇಡ. ಇದನ್ನ ಮಾಡ್ತೀಯನ ಏನದ ಖಾರಿಜಗತ್ತೆ. ಬ್ರೆಡ್ ಖಾರಿಜ ಮಾಡ್ತೀಯನ. ಬ್ರೆಡ್ ಖಾರಿಜ ಮಾಡಿಲ್ಲ ಮಮ್ಮಿ. ಬ್ರೆಡ್ ಖಾರಿಜ ಮಾಡಿರ್ತಾಳ್ರಿ ಈಕಿ ಗೊತ್ತಾಯ್ತು ನನಗೆ. ಬ್ರೆಡ್ ಹೊತ್ತಿಗೆ ತಿನ್ನೋ ಮತ್ತೆ ತೆಳಗೆಲ್ಲ ಹೊತ್ತಿಲ್ಲ. ಸ್ವಲ್ಪ ಹೊತ್ತೈತೆ. ಸ್ವಲ್ಪ ಬ್ರೆಡ್ ಹೊತ್ತು ಹುರ್ಕೊಂಡೆ ಆಗೈತೆ. ಸ್ವಲ್ಪ ಹೊತ್ತೈತೆ ಒಳ್ಳೆ ಸಾಕ. ಬ್ರೆಡ್ ಆ ಬ್ರೆಡ್ ಅಂಕಲ್ ಸ್ವಲ್ಪ ಜಾಸ್ತಿ ಹೊತ್ತೈತೆ ತಗೋ. ಬಂದ್ ಮಾಡಮ್ಮ ಅದನ್ನ ಗ್ಯಾಸ್. ತಡಿವಾ ಎಲ್ಲ ಕೆಡ್ತೈತೆ. ನನ್ಲಿಂತ್ರ ಯಾಕೆ ಕೆಡ್ತೈತಿ? ನನ್ಲಿಂತ ಕೆಡತೈತಿ ನೋಡ್ರಿ. ನಾನೇ ಇನ್ನು ಜಲ್ದಿ ಹಾಕುವ ಜಲ್ದಿ ತೆಗಿ ಅಂತ ಹೇಳ್ತಿರ್ತೀನಿ. ನನ್ಲಿದ್ದಾನೆ ಕೆಡತ್ತೆ ಅಂತ. ತಗೋ ತಾಟ ನಿಲ್ ತಗೋ. ಅಷ್ಟೇನು ಇದಾಗಿಲ್ಲ. ರೋಸ್ಟ್ ಆಗೈತಿ ಮಸ್ತ್ ತೆಗಿ. ಅದೇನ ಗೊತ್ತಿಲ್ಲ. ರೋಸ್ಟ್ ಎಲ್ಲ ಆಗೈತಿ. ರೋಸ್ಟ್ ಆಗೈತಿಮ್ಮ. ಇವಾಗ ಈ ರೀತಿ ಪೀಸ್ ಮಾಡ್ಕೊಳ್ಳೋಣ. ಮತ್ತೆ ಅದ್ರ ಪೀಸ್ ಮಾಡೋದ? ಅದನ್ನ ಹೇಳಿದ ನಾನು ಖಾರಿಜ ಮಾಡಾಕೈತಿ ನಾವು ಬ್ರೆಡ್ ಖಾರಿಜ ಅಂತಂದು. ಬ್ರೆಡ್ ಖಾರಿಜ ಅಲ್ಲ, ಎರಡರ ಮಾಡೋಣ. ಅದು ಒಂದು ಮತ್ತು ಎರಡ ಇತ್ತದ ಕರೆಕ್ಟ್. ಈ ಕೆಳಗಿಂದ ಒಂದು ಮ್ಯಾಗಿಂದ ಒಂದು. ಎಲ್ಲರಿಗೂ ಆಗ್ಬೇಕಿಲ್ಲ ಮಮ್ಮಿ. ಅದೇ ನಾವಿಬ್ಬರ ತಿಂದು ಕುಂತ್ಬಿಡೋಣ. ದಾದಿ ಮನೆ ಅಂತೀನ್ರಿ ಸಾಕು. ದಾದಿ ಬರ್ತಾಳೆ ಮತ್ತೆ ಏನಿರೋ ಮಾಡ್ಯಾರ ತಗೊಂಡ ಬರಲ್ಲ ಹೊರಗೆ ಅಂತೇಳಿ. ಹಬ್ಬ ಕೊಡಬಾರ್ದಿತ್ತು. ಬೇಡ ಬೇಡ ಬೇಡ. ನೀನು ತೊಗೊಂಬಿಟ್ರು ನಾನು ಅವಲ್ಲೇ ತಿನ್ ಮಮ್ಮಿ ಚೆನ್ನಾಗಿರ್ತೈತಿ. ಅದು ದಾದಿ ಕೊಡೋಣ. ಇಬ್ರು ನಾವು ಈ ಸಣ್ಣದ್ ನೀ ತಗೋ, ದೊಡ್ಡದ್ ನಾ ತಗೋತೆ. ದಾದಿ ಮನೆ ಬೇರೆ ಪ್ಲೇಟ್ನಾಗ ಇಟ್ಕೊಡೋ. ನೋಡ್ರಿಲೆ ನಮ್ದು ಹೊತ್ತಿದ್ದು ಎಗ್ ಆಮ್ಲೆಟ್. ಹೊತ್ತಿಲ್ಲ ಜಾಸ್ತಿ ರೋಸ್ಟ್ ಆಗೈತೆ. ಅದು ಬ್ರೆಡ್ ಮಸ್ತ್ ಫ್ರೈ ಆಗೈತಿ. ಸೂಪರ್ ಆಗೈತೆ ಮಮ್ಮಿ. ನೀವು ಮಾಡ್ಕೊತೀನ್ರಿಪ್ಪ. ಆರಿಪ್ ಹಂಗೈತೆ ಹೊತ್ತಿಸ್ಬೇಡ್ರಿ. ಆದ್ರೆ ಜಲ್ದಿ ಜಲ್ದಿ ಹೊಳಿಸ್ಬಿಡ್ರಿ. ಹೊಳಿಸಿ ಹಾಕೋರಿ. ಆರಿಪ ಬೇಯಕತ್ತಾಡ್ರಿ ನನಗೆ. ರೊಟ್ಟಿ ಒಳಗೆ ಬೆಣ್ಣೆ ಹೆಚ್ಕೊಳ್ಬೇಕಲ್ಲ ದಾದಿ ಮಗ ಅಂತೇಳಿ ಅಂದ್ ನೋಡ್ರಿ. ಬೆಣ್ಣೆ ತೊಗೊಂಬಂದ್ಲಮ್ಮ. ಫ್ರಿಜ್ನಾಗ ಇಟ್ಟಲ್ರಿ ಗಟ್ಟಿಗೈತ್ರಿ ಅದು. ಆಮ್ಲೆಟ್ ಹೆಂಗೈತಮ್ಮ? ಬ್ರೆಡ್ ಆಮ್ಲೆಟ್ ಚಲೋ ಆಗೈತೆ ಅಲ್ರಿ? ಏನ್ರ ಊಟ ಹೋಗಲ್ತಪ್ಪ ಮಾಡೋಲ್ತ ಅಂತಂದಾಗ ಸುಮ್ಮನೆ ಹಿಂಗೆ ಮಾಡ್ಕೈ ತಿಂತ ತಣ್ಣಗೆ ಒಂದು ಸೊಕ್ಕೈತ್ರಿಪ್ಪ ಜೀವ. ಗಂಟ್ಲು ನಾನು ಗುಳುಗುಳು ಅನ್ನಕತ್ತವ್ರಿ. ಅಮ್ಮ ಮತ್ತು ಬಿಸಿ ಬಿಸಿ ಚಾ ಸುಡ್ ಚಾ ಬಂತ್ರಿ. ಯಾರಿಪ್ಪ ಮತ್ತೆ ಮಾಡಕತ್ಲರಿ ಅದನ್ನ ಮತ್ತೆ ಮಾಡಕತ್ತೀವ. ಹಾಂ ಮಾಡಿಡು. ಮತ್ತೆ ಬರ್ತಾನೀಗ ಅವನು. ತತ್ಯದಾಗ ತರಿಸಿದ್ರಿ ಮತ್ತು ನನಗೆ ಅಂತಾನ. ಅವನಿಗೂ ಮಾಡಿಟ್ಬಿಡು. ಮತ್ತೆ ಫ್ರೆಂಡ್ಸ ಟೈಮ್ ಆಗಲ್ಗೆ ಈಗ 4:30 ಆಗಿ ಹೋಯ್ತ್ರಿ. ಮತ್ತು 5 ಗಂಟೆ ಆಯ್ತು ಅಂತ ಹೇಳಿದ್ರೆ ನಾವು ಅಂಗಡಿಗೆ ಹೋಗೋಂಥ ಟೈಮು ಫ್ರೆಂಡ್ಸ. ಮೀನದಂಗೆ ಹೋಗ್ಯಲ್ರಿ. ಮೀನದಂಗಡಿಗೆ ಹೋಗೋಂಥ ಟೈಮ್ ರೀ. ಹೋಗಿ ಒಂದು ಸ್ವಲ್ಪ ಚಾದು ಮಾಡ್ತೀನಿ ನಾನು. ಅಮ್ಮಗೆ ಚಾದು ಕೊಟ್ಟು ಕರ್ಕೊಂಡು ಹೋಗ್ತೀವಿ. ಮತ್ತೆ ಫ್ರೆಂಡ್ಸ ನಾನು ಕಮೆಂಟ್ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಂಗಿಲ್ಲ. ನಿಮಗೂ ಗೊತ್ತು.
ಆದ್ರೂ ಕಮೆಂಟ್ ಆ ತರ ಬಂದಾಗ ಬಹಳ ಅಂದ್ರೆ ಮಕ್ಳ ಬಗ್ಗೆ ಬಂದಾಗ ಬಹಳ ಮನ್ಸಿಗೆ ನೋವಾಕವ್ರಿ. ನೀವೇ ಹೇಳ್ತಿರ್ತೀವಿ ಸ್ವಲ್ಪ ಏನಾದ್ರು ಚೇಂಜಸ್ ಮಾಡ್ರಿ ಸಿಸ್ಟರ್, ಬರೀ ಅದೇ ಅಂತ ಹೇಳಿದ್ರ ಬೋರ್ ಆಗುತ್ತೆ. ನಮ್ದು ಕಷ್ಟ ಐತ್ರಿ, ಸಾಕಷ್ಟ ಐತ್ರಿ ಕಷ್ಟ. ಅದನ್ನ ಡೈಲಿ ಹೇಳ್ಕೊಂತ ಕೂತಂದ್ರ ಅದು ಚಲೋ ಅನ್ಸಂಗಿಲ್ರಿ. ಅದು ಆ ಕಷ್ಟಕ್ಕೆ ಆ ದೇವ್ರೇ ಪರಿಹಾರ ಮಾಡ್ತಾನ ಅನ್ನೋ ನಂಬಿಕೆ ನನಗೈತಿ ಫ್ರೆಂಡ್ಸ್. ಇವಾಗ ನಿಮ್ ಕಮೆಂಟ್ ನೋಡಿದ್ರಾಗ ಇದನ್ನೇನಪ್ಪ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡ್ಲ ಅಥವಾ ಇಷ್ಟಕ್ಕನ ಬಂದ್ ಮಾಡ್ಬಿಡ್ಲೋ ಅಥವಾ ಚಲೋ ಮಾಡ್ಲೋ ಅನ್ನೋಷ್ಟ್ರ ಮಟ್ಟಿಗೆ ನನಗೆ ಕಮೆಂಟ್ ತಲೆ ಕೆಡ್ಸಾಕತ್ತಾರ ನನಗ್ರಿ. ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಬಾರ್ದು ಅಂತ ಹೇಳಿದ್ರು ರಿಮೂವ್ ಮಾಡ್ತೀನಿ. ನಾನು ಬಹಳ ಮನ್ಸಿಗೆ ನೋವಾಗಂತ ಇತ್ತು ನಾನು ತೆಗೆದು ಬಿಡ್ತೀನಿ. ಅದರಿಂದ ನಮ್ಮ ಮನ್ಸಿಗೆ ನೋವಾಕೈತಿಪ್ಪ ಅಂತಂದಾಗ ತೆಗೆದು ಬಿಡ್ತೀನಿ. ಆದ್ರೂ ಮತ್ತೆ ಹಾಕ್ತಾರಲ್ರಿ. ಹಂಗಾಗಿ ಬಹಳ ಅಂದ್ರೆ ಬಹಳ ಇದು ನೋವು ಹಾಕದೈತ್ರಿ ನನಗ. ನನ್ನ ಮಕ್ಳ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಹಾಕಿದಾಗ ಎಂತ ನೋವು ಆತಗೋತೈತೇನ್ರಿ. ನೋಡ್ರಿ ಮೊನ್ನೆ ನಾನು ನನ್ನ ಮಗಳು ರೆಡಿ ಆದಿವ್ರಿ. ಆ ಹುಡುಗಿ ರೆಡಿ ಆಗಿದ್ದಕ್ಕೊಂದು ನಿಮ್ದು ಎಲ್ಲಾರ್ದು ಕಮೆಂಟ್ ಎಲ್ಲರೂ ನಾವ್ ಹಂಗ ಹಾಕ್ತಾರ ಅಂತ ಹಾಕಿದ್ರಿ. ಯಾರೋ ಒಬ್ರಿಬ್ರಿ ನೋಡಂಗಿಲ್ರಿ ವಿಡಿಯೋ ಪೂರನ ನೋಡಂಗಿಲ್ಲ, ಇಲ್ಲ ಸ್ವಲ್ಪ ನೋಡ್ತಾರ ಇವ್ರಿಗೆ ಕಮೆಂಟ್ ಈ ತರನ ಹಾಕಬೇಕು ತಡೆ ಅಂತ ಹಾಕ್ಬಿಡ್ತಾರೆ. ಏನು ಮಾಡಕ್ ಆಗಂಗಿಲ್ಲ ಫ್ರೆಂಡ್ಸ್ ಅಂತವ್ರಿಗೆ. ಆದ್ರೂ ಅವ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡ್ಬೇಕು. ನಮ್ ಬಗ್ಗೆ ಅಂತದೆಲ್ಲ ಕಮೆಂಟ್ ಹಾಕ್ಲಾರ್ದಂಗ ಅವ್ರಿಗೆ ಒಳ್ಳೆ ಮನಸ್ಸು ಕೊಡಪ್ಪ ಹಾಕೋ ಹೊತ್ನ್ಯಾಗ ಅಂತ ಅಂದು ಬೇಡ್ಕೊಳ್ಳೋದು ಫ್ರೆಂಡ್ಸ್. ಹೆಂಗ ನೋಡ್ರಿ ಅವತ್ತು ಕಮೆಂಟ್ ಮಕ್ಕಳನ್ನ ಮುಂದಿಟ್ಕೊಂಡು ಹೆಣ್ಮಕ್ಳು ಮುಂದಿಟ್ಕೊಂಡು ರೊಕ್ಕ ಮಾಡಾಕತಿ ಅಲ್ಲರಿ. ಮನ್ಯಾಗ ಕುತ್ಕೊಂಡ್ ಅಡಿಗೆ ಮಾಡಿ ಹಾಕೋ ಅಂತ ವಿಡಿಯೋಗ ರೊಕ್ಕ ಮಾಡಾಕತಿ, ಹಂಗ್ ಮಾಡಾಕತ್ತೀನಿ ಡೌರಾಣಿ ನನಗನ್ಲಿ ಡೌರಾಣಿ. ಆಮೇಲೆ ಓವರ್ ಆಕ್ಟಿಂಗ್ ಮಾಡ್ತೀನಿ ಅಂತ ಕಡಿಮೆ ಮಾಡ್ಕೊಳನ್ರಿ. ಓವರ್ ಮಾಡಾಕತ್ತೀವಿ ಸ್ವಲ್ಪ ಕಡಿಮೆ ಮಾಡ್ಕೊಂತೀನಿ ನಾನು. ಹೆಣ್ಮಕ್ಳ ಬಗ್ಗೆ ರೀ ಮಗಳು ಮುಂದಿಟ್ಕೊಂಡು ನೀನ್ ರೊಕ್ಕ ಮಾಡಾಕತ್ತೀನಿ ದುಡ್ಡು ಮಾಡಾಕತ್ತೀನಿ. ಏನ್ ದುಡ್ಡು ಮಾಡಾಕತ್ತೀನಿ ಏನ್ ರೊಕ್ಕ ಮಾಡಾಕತ್ತೀವಿ ನಾವು. ಅಡಿಗೆ ಮಾಡ್ತೀವ್ರಿ, ಇದ್ದಂತದ್ರ ರೊಕ್ಕದೊಳಗ ತರಿಸ್ತೀವಿ, ಇಲ್ಲ ಮನ್ಯಾಗ ಇದ್ದಂತದನ್ನ ತಗೊಂತೀವಿ, ಮಾಡ್ತೀವ್ರಿ, ಮಾಡಿ ಹಾಕ್ತಿವಿ. ಅದಕ್ಕೊಂದು ನಿಮ್ದು ಸಪೋರ್ಟ್ ಬೇಕು, ನಿಮ್ಮ ಆಶೀರ್ವಾದ ಬೇಕು. ಅದು ಬಿಟ್ಟು ನೀವು ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತ ಅಂದ್ರೆ ಬಹಳ ಕೆಟ್ಟ ಅನಿಸ್ತೀರಿಪ್ಪ ನಮಗ್ರಿ. ಇವಾಗ ಎಂತ ನನಗ ಇದು ಅನ್ಸಾಕೈತಿ ಅಂತ ಹೇಳಿದ್ರೆ ಯಾಕೆ ಹಂಗಾಗ್ತಾರೆ. ಇವಾಗ ನೋಡ್ರಿ ಸೀರೆ ಇದು ಬಿಟ್ಟಿನಿ ಇವತ್ತು ಬೆಳಿಗ್ಗೆ ನಾನು ವಿಡಿಯೋನ ಸಾರಿ ಕಲೆಕ್ಷನ್ ಅಂದ್ರೆ ಚೇಂಜಸ್ ಏನ್ ಮಾಡ್ಬೇಕಪ್ಪ. ಅದು ಅಡಿಗೆ ಮಾಡಿದ್ವಿ, ರೊಟ್ಟಿ ಮಾಡಿದ್ವಿ, ಅಮ್ಮಗೆ ಊಟ ಕೊಟ್ವಿ, ನಾವು ಊಟ ಮಾಡಿದ್ವಿ, ನಮ್ಮ ಮನೆಯವ್ರಿಗೆ ಆರಾಮಿಲ್ಲ, ಇದು ಆಗ್ಬಿಡ್ತು ಡೈಲಿ ಏನ್ ಮಾಡ್ಬೇಕು ಚೇಂಜಸ್ ಅಂದಾಗ ಸಾರಿ ಕಲೆಕ್ಷನ್ ಮಾಡ್ಬೇಕು ಅಂತಂದು ಅನ್ಕೊಂಡೆ ನಾನು. ಸಾರಿ ಒಂದ್ ಕೆಳಗಿದ್ದು ನನಗೆ ನೋಡಿದ್ರೆ 1,400 ಅವನಷ್ಟು ತಗೊಂಡ್ಬರ್ಬೇಕು ಮಾಡ್ಬೇಕಂದ್ರೆ ಅಲ್ಲೇ ಇದ್ದಾಗ ಒಮ್ಮೆ ನಾವು ಸಾರಿ ಕಲೆಕ್ಷನ್ ನಾನು ಇದ್ದಿದ್ವೆಲ್ಲ ನಾನು ಮಾಡಿದ್ರ ಆಯ್ತು, ಈಗ ಇಲ್ಲಿ ಮಾಡಿದ್ರ ಆಯ್ತು ಅಂತಂದಾಗ ಅದು ಒಂದು ಬ್ಯಾಗ್ ಅಷ್ಟ ತೆಗೆದು ಏನೇನದ ನೋಡೋಣ ಅಂತಂದ ಅವಿಷ್ಟು ತೋರಿಸಿದ್ರಿ. ಆಮೇಲೆ ಕಡೆ ಏನ್ ಮಾಡಿದೆ ನಾನು ಫೋಟೋಸ್ ಇದ್ವಲ್ಲ ಫೋಟೋ ಶೂಟ್ ಇದ್ದು ನಾನು ಸೀರೆ ಎಲ್ಲ ಉಟ್ಕೊಂಡದ್ದು ಅವನ್ನ ಇಟ್ರ ನಮ್ಮ ಫ್ರೆಂಡ್ಸಿಗೆಲ್ಲ ಖುಷಿ ಆಗ್ಬೋದಲ್ಲ ಅಂತ ನಾನು ವಿಡಿಯೋ ಬಿಟ್ಟೇರಿ. ಅದಕ್ಕೂ ಕಮೆಂಟ್ ನೀವು ಡೌರಾಣಿ, ನೀವು ಹಂಗ ನೀ ಹಿಂಗ ಅಂತ ಹೇಳಿ ಅಂದ್ರೆ ಏನ್ ಹೇಳ್ಬೇಕ್ರಿಪ್ಪ ನನಗಂತ ವಿಚಿತ್ರ ಅನ್ಸಾಕತ್ ಬಿಟ್ಟೈತ್ರಿ. ದಯವಿಟ್ಟು ಯಾರು ಆತರ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ. ಎಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ರೀ, ಹೆಣ್ಣು ಹುಡುಗರ ಬಗ್ಗೆ ಅಂತ ಆತರ ಕಮೆಂಟ್ ಮಾಡ್ಲಿಕ್ಕೆ ಹೋಗೋಬೇಡ್ರಿ. ನಿಮಗೆ ಇಷ್ಟ ಇತ್ತಂದ್ರ ನೋಡ್ರಿ, ಇಷ್ಟ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಡಕ್ ಹೋಗ್ಬೇಡ್ರಿ. ದಯವಿಟ್ಟು ನನಗೆ ಹೇಳ್ತಿರಲ್ಲ ಓವರ್ ಆಕ್ಟಿಂಗ್ ಮಾಡ್ತೀರಿ, ನೀವು ಮನೆ ಕ್ಲೀನ್ ಇಟ್ಕೊರಿ ಮಾಡನ್ರಿ. ಓಕೆ, ನಾನು ಅದಕ್ಕೆ ಏನೋ ನಾನು ಹೇಳಂಗಿಲ್ರಿ. ಹೌದು ನಾವು ಇದು ಮಾಡಿವಲ್ಲ ಹಿಂಗ್ ಮಾಡ್ಬೇಕಾಗಿತ್ತು ಅದಕ್ಕ ಹೇಳಿದಾರ ಹಿಂಗ ನಾನು ತಿದ್ದುಕೊಂತೀನಿ. ಅದು ಬಿಟ್ಟು ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರಲ್ರಿ ನಾನು ಬಹಳ ಕೆಟ್ಟ ಅನಿಸ್ತೀರಿ ಫ್ರೆಂಡ್ಸ್. ದಯವಿಟ್ಟು ಯಾರು ಇದು ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಇವತ್ತಿನ ವಿಡಿಯೋಕ್ಕೂ ಬಂದಿದ್ವಿ ಆತರ ನಾನೇ ರಿಮೂವ್ ಮಾಡಿದ್ರೆ ಅವ್ನ. ಮತ್ತೆ ನನ್ನ ಮಗಳು ನೋಡಿದಂದ್ರ ಇದು ಆಗ್ಬಾರ್ದಲ್ಲ ಅಂತ ಹೇಳಂದು ಮತ್ತೆ ವಿಡಿಯೋದೊಳಗನ ಒಲ್ಲೆ ಅಂದ್ಬಿಡ್ತಾಳ್ರಿ. ಹಂಗಾಗಿ ನಾನು ಅವನ್ನ ರಿಮೂವ್ ಮಾಡಿಟ್ಟೇರಿ. ಹಂಗಾಗಿ ಫ್ರೆಂಡ್ಸ್ ದಯವಿಟ್ಟು ಯಾರು ಆತರ ಕಮೆಂಟ್ ಹಾಕ್ಬೇಡ್ರಿ. ಇವಾಗ ನೋಡ್ರಿ ನಮ್ದು ಕಷ್ಟನ ಜಾಸ್ತಿ ಐತಿ. ಹೋಲ್ಬಿಡಪ್ಪ ಎದಕ್ ಬೇಕಾಗೈತೆ ಅಂತ ಹೇಳ್ಬಿಟ್ಟು ಕುಂದ್ರಂತ ಪರಿಸ್ಥಿತಿ ಒಳಗೂ ನಾವಿಲ್ರಿ. ಹೋಲ್ಬಿಡು ಯೂಟ್ಯೂಬ್ ಮಾಡ್ಬೇಕಾ ಅಥವಾ ಬ್ಯಾಡ್ವಾ ಅಂತ ಹೇಳಿ ಅನ್ನೋ ಪರಿಸ್ಥಿತಿ ಯೋಚನೆ ಮಾಡೋಂಥ ಪರಿಸ್ಥಿತಿ ಒಳಗೂ ನಾವಿಲ್ಲ. ನಿಮ್ಗ ಗೊತ್ತೈತ್ರಿ ನಮ್ಮ ಮನೆಯವ್ರಿಗೆ ಆರಾಮಿಲ್ಲದ್ರಿ. ಬಹಳ ಪರಿಸ್ಥಿತಿ ಇದೈತ್ರಿ ಅವ್ರಿಗೂನು. ಹಂಗಾಗಿ ತೋರ್ಸ್ಕೊಂಬರಾಕತ್ತೀವಿ, ಇದು ಮಾಡಾಕತ್ತೀವಿ. ಆದಷ್ಟು ಬೇಗ ಕಡಿಮೆ ಆಗೈತಿ ಅಂತ ಹೇಳ್ಯಾರಿ. ಆದ್ರೂ ಒಂದ್ ಸ್ವಲ್ಪ ದಿನ ರೆಸ್ಟ್ ಮಾಡ್ಬೇಕಲ್ರಿ. ಹಂಗಾಗಿ ಫ್ರೆಂಡ್ಸ್ ನಿಮ್ದೊಂದು ನನಗೆ ಒಳ್ಳೆ ಕಮೆಂಟ್ ಇರ್ಲಿರಿ. ಬ್ಯಾಡ್ ಆಗಿತ್ತು ಅಂತ ಹೇಳ್ರಿ, ಇವ್ರು ಚಲೋ ಮಾಡಿಲ್ಪ ಅಂತಂದಾಗ ನೀವು ಚಲೋ ಮಾಡಿಲ್ಲ ಅಂತ ಹೇಳ್ರಿ ಖುಷಿ ಆಗತ್ತ. ಇವತ್ತಿನ ವಿಡಿಯೋ ಯಾಕೋ ನಿಮ್ಗೆ ಇಷ್ಟ ಆಗ್ಲಿಲ್ರಿ ನಮಗ ಅಂತ ಹೇಳ್ರಿ ಖುಷಿ ಆಗತ್ತ ಫ್ರೆಂಡ್ಸ್. ಅದನ್ನ ಬಿಟ್ಟು ಆತರ ಎಲ್ಲ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ. ಹೆಣ್ಮಕ್ಳ ಬಗ್ಗೆ ಅಂತ ನಿಮ್ ಕೈ ಮುಗಿದ್ ಕೇಳ್ತೀನಿ, ಕಮೆಂಟ್ ಆತರ ಕಳ್ಸಾಕ್ ಹೋಗ್ಲೇಬೇಡ್ರಿ. ಬರಂಗಿಲ್ಲ ಅನ್ಕೊಂತೀನಿ ನಾನು ಇನ್ ಮುಂದೆ ಆತರ ಕಮೆಂಟ್ ಫ್ರೆಂಡ್ಸ್. ನಿಮ್ದೆಲ್ಲರದು ಸಪೋರ್ಟ್ ಬೇಕು, ದೇವ್ರ ಆಶೀರ್ವಾದ ಬೇಕು. ನಾವ್ ಇವತ್ತು ಅದೀಪ ಅಂತ ಹೇಳಿ ಅಂದಾಗ ಅದಕ್ಕೆಲ್ಲ ಕಾರಣನ ನೀವ್ರಿ, ನಿಮ್ ಸಪೋರ್ಟ್ ರೀ ಕಾರಣ ನನಗ್ರಿ. ಹಂಗಾಗಿ ಫ್ರೆಂಡ್ಸ್ ನಿಮ್ಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಬೇಡ್ಕೊಳ್ಳೋದೇನಪ್ಪ ಅಂತಂದ್ರ ದಯವಿಟ್ಟು ಹೆಣ್ಮಕ್ಳ ಬಗ್ಗೆ ಆತರ ಕಮೆಂಟ್ ಕಳ್ಸಕ್ ಹೋಗ್ಬೇಡ್ರಿ. ಕಮೆಂಟ್ ಬಗ್ಗೆ ಇಷ್ಟು ನನಗೆ ನೋವಾಗೈತಿ ಅಂತಂದು ನಾನು ಇವತ್ತು ಅದ್ರ ಬಗ್ಗೆ ಹೇಳ್ಕೊಂಡಿನಿ ಅಂತ ಹೇಳಿದ್ರ ಅವ್ರು ಏನ್ ಕಮೆಂಟ್ ಮಾಡಿರ್ಬೋದ ಅಂತ ನಿಮಗ್ ಅನಿಸ್ಬೋದ್ರಿ. ಕಮೆಂಟ್ ಮಾಡಿದ್ರೆ ಗೊತ್ತಿರತ್ತಿರದ ನಾವ್ ಏನ್ ಕಮೆಂಟ್ ಮಾಡಿದ್ವಿ, ಈ ಕಮೆಂಟ್ಲಿಂದ ನಾವು ಮಾಡಂತ ಕಮೆಂಟ್ಲಿಂದ ಎಷ್ಟು ನೋವು ಆಯ್ತಲ್ಲ ಮನ್ಸಿಗೆ ಅವ್ರಿಗೆ ಅಂತ. ಈಗ ಬ್ರೆಡ್ ಬಿಸಿ ಮಾಡ್ಕೊಂಡು ಚಾ ಮಾಡ್ಕೊಂಡು ಚಾ ಕುಡಿದ್ರಿ. ಈಗ ಹರಿಪಾ ಒಬ್ರು ಕಮೆಂಟ್ ಮಾಡ್ಯಾರ, ರಿಪ್ಲೈ ಮಾಡ್ರಿ ಕಮೆಂಟ್ಗೆ ಅಂತ ಹೇಳಂದ. ಏನಂತ ಹೇಳಿದ್ರ ಇವಾಗ ನಮ್ಮ ಮನೆಯವ್ರಿಗೆ ಆರಾಮಿಲ್ಲ, ನಿಮ್ಮ ಅಪ್ಪಗ ಆರಾಮಿಲ್ಲಲ್ಲ, ಹಂಗಾಗಿ ನಿಮ್ ರಿಲೇಷನ್ ಅವ್ರು ಯಾರು ಬಂದಿಲ್ಲಲ್ಲ ಬಾಬಾ ಬಡಿ ಮರ್ಯಾದ ಅಂತ ಹೇಳಕ ಅಂತಂದು ಕಮೆಂಟ್ ಹಾಕ್ಯಾರ ಅವ್ರು. ನಸರಲ್ಲ ಅವ್ರ ಅಂತ ನಸರಂತ ಫಸ್ಟ್ ದಿನ ಬಂದಿದ್ದ. ಅವತ್ ರಾತ್ರಿನ ಪುಪ್ಪು ಅವ್ರು ಆಮೇಲೆ ಕಡೆ
ಸುಮನ್ ಚಾಚಿ ಅವ್ರೆಲ್ಲರ ಅವತ್ ರಾತ್ರಿನ ಬಂದ್ ಹೋಗಿದ್ರು. ಆಮೇಲೆ ಕಡೆ ಏನಪ್ಪಾ ಅಂತ ಹೇಳಿದ್ರ ಇವ್ರ ಅಲ್ಲಿ ಹೋಗ್ತಾರ್ರಿ ತಾಜ್ನಗರ್ಕ್ರಿ. ಇವ್ರೇನ್ ಆರಾಮಿಲ್ಲ ಅಂತ ಹೇಳಿ ಮನೆ ಹೋಗ್ಕೊಂತ ಇಲ್ರಿ. ಅವ್ರ ಇಲ್ಲಿ ಬರೋದೇನ್ರಿ ಇವ್ರ ಅಲ್ಲಿ ಹೋಗೋದೇನ್ ಎರಡು ಅಂತ ಅಲ್ರಿ. ಬೆಳಗ್ಗೆ ಹೇಳಿದ್ರಾಗ ನಂದ್ರಿ ಏನ್ರ ಬೇಕಂತಂದ್ರ ಅಲ್ಲೇ ಹೋಗ್ಬೇಕಲ್ರಿ. ಅಲ್ಲೇ ಹೋಗ್ತಾರ ಬರ್ತಾರ್ರಿ. ಹಂಗ್ಯಾರ ಏನ್ ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿಪ್ಪ. ಇವ್ರ ಅಲ್ಲೇ ಇರ್ತಾರಿ ಬೆಳಗ್ರದ್ರೋಗ ಅಂದ್ರ ಅವ್ರ ಹೋಗ ಇರ್ತಾರ್ರಿ. ಹಂಗಾಗಿ ಅವ್ರು ಬಂದಿರ್ ಮತ್ತ ಅಂಗಡಿ ಕಡೆ ಎಲ್ಲಾರು ಬಂದಿರ್ತಾರ ಅಲ್ಲಿ. ಅಂಗಡಿ ಕಡೆ ಅಷ್ಟ್ರು ಬಂದಿರ್ತಾರ ಅಲ್ಲಿ. ಎಲ್ಲಾ ನಮ್ ನಸೀನ ಆತು, ನಜ್ಮಾರ ಆತು, ಸೊಫಿಯಾರ ಆತು. ಸೊಫಿಯಾನ ಅವತ್ತು ಬಂದ್ ಮಾತಾಡ್ಸಿಗಾಡ್ರ ಚಾಚಾಗ ಅಲ್ಲಿ ಅಂಗಡಿ ಕಡೆನ ಬಂದ್ರಿ. ಈಕಿನ ಹೆಂಗೈತಿ ಚಾಚಾಗ ಅಂತ ಹೇಳಂದು. ಹಂಗಾಗಿ ಏನ್ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಹೇಳಿದ್ನಲ್ರಿ ಇವ್ರ ಅಲ್ಲಿ ಹೋಗೋದೇನ ಅವ್ರ ಇಲ್ಲಿ ಬರೋದೇನ ಎರಡೂ ಒಂದ. ಇವ್ರ ಬೆಳಗರದ್ರಾಗ ಅಲ್ಲಿ ಹೋಗಿರ್ತಾರ. ಇವ್ರ ಏನ್ ಮನೆ ನೋಡ್ರಿ ಇಲ್ಲೇ ಇಲ್ಲ ನೋಡ್ರಿ ಆರಾಮಿಲ್ಲ ಅಂತ ಹೇಳಿ ಒಂದ್ ತಾಸ್ ಮನೆ ಒಳಗ್ ಕುಂದ್ರಲ್ಲ ಮಾಡಾರಲ್ರಿ ಅವ್ರ. ಹಂಗಾಗಿ ನಿಮ್ಮ ಇದಕ್ಕ ಅಲ್ಲಿ ಏನ್ ರಿಪ್ಲೈ ಮಾಡದಂತೆ ಅಂದ್ ವಿಡಿಯೋದೊಳಗ ಹೇಳಿದಿರಿ. ನಾನು ಪಾಲಕ್ ಹಚ್ಚತಿ ಮಮ್ಮಿ. ಪಾಲಕ್ ಹಚ್ಚಕತ್ತೀನಿ. ಚಾ ಕೊಟ್ಟು ಬಂದೆ ಅಮ್ಮಗ. ನಾನು ಅದೇ ಚಾ ಕುಡ್ದೆ. ಮಳಿ ಬಂದಂಗ ಆಕಂತ ಅದಕ್ಕೆ ಮತ್ತೆ ಕೊಡಿ ಹಿಡ್ಕೊಂಡು ನಿಂತ್ಕೊಂಡಿದ್ದೆ. ಅದಕ್ಕೆ ಲೇಟ್ ಆತ. ಹೌದೇನಾ? ಹಾಯ್ ಹಿರಮ್ಮ. ನಸ್ರಿನ ಹಾಯ್. ಏನ ಹೇಳ್ಬೇಕಂದ್ ನೋಡಿ. ಅರ್ಶಿಯಾಗ ನೋಡಿಲ್ಲ ಅವ್ರು ದೊಡ್ಡವ್ರಿ ಕ್ಲಾಸ್ ತೊಗೊಳಕತ್ತಾರ. ಹೌದ್ ಮತ್ ಹೋಗೇ ಇಲ್ಲ ಇವ್ರು. ಅದಕ್ ಬೇಕತ್ತಾರ ಅವ್ರ. ಅಲ್ಲ ಮೈದಾನ ಅವ್ರ ಮನ್ಯಾಗ ಇರ್ತಾರ ಬೆಳಕರಿಯದ್ರೊಳಗ. ಮತ್ತ ಏನ್ ಮಾಡ್ಬೇಕು ಅಲ್ಲೇ ತಾಜ್ನಗರ್ ಬರ್ತಾರ. ಇಲ್ಲೊಂದ್ ಸ್ವಲ್ಪ ಅಡ್ಯಾಡ್ತಾರ. ಬೇಜಾರ್ ಆಕೈತಿ ಅಂತಂದ ಏನ್ ಕುಂದಿರ್ತಾರ ಬಿಡು. ಅವ್ರ ಕುಂದ್ರ ಅಂತ ಮನುಷ್ಯರ ಅಲ್ಲಲ್ಲ ಅವ್ರು. ಗೊತ್ತೈತಿ ನಿನಗ ಅವ್ರ ಯಾವಾಗ ಕುಂತಾರ? ಹುಡುಗರ ಏನ್ ಹೆಸ್ರನ ಅದಾನ ಅಲ್ಲೇ. ನಾನ ಅಂಗಡಿಗೆ ಹೋಗಿದ್ದಾರಿಪ್ಪ. ಈಗ ಬಂದೆ. ಚಾದ ಕೊಟ್ರ ನರ್ಷಿಯ ರೆಸ್ಟ್ ಏನ್ ಮಾಡ್ತಾರ ಬಿಡ ಅವ್ರು. ಕೆಲ್ಸ ಮನಿ ತೋರ್ಸಾಕದ್ ಹೋಗಿದ್ರಂತ ಇವತ್ತನ. ಹೋಗಿ ಬಂದ್ರಂತ. ಹೀರೋ ಸೋನಿ ಎಲ್ಲಿದಾರ? ಹೌದನ? ಮಿನ್ನ ಅಮ್ಮಗೆ ಗಿಡ್ಡು ಹೌದ್ ಬಿಡುವ. ಏನ್ ಮನ್ಯಾಗ ಕೆಲ್ಸ ಮುಗಿಯಂಗಿಲ್ಲ, ಇದು ಮುಗಿಯಂಗಿಲ್ಲ, ಏನಿಲ್ಲ ಅಲ್ರಿ. ಹೀರಮ್ಮನ್ ಗೊಂಬಿ ನೋಡ್ವಾ ಅಲ್ಲಿ. ಹೀರಮ್ಮಂದ ಸೋನಂದು ಹೀರಂದು ಬಡ ಇಲ್ಲ ಅದ ಅಷ್ಟದ ಸೇಮ್ ಎರಡು. ಪಾಡಿಸಿಲ್ಲ ತಗೊಂಡ್ ನಿನ್ ಮಗಳು ಇನ್ನು ಯಾವ ಕಳೆನ ಶಾಲಿಗೆ. ನಿನ್ ದೊಡ್ಡದು ತಗೊಂಡ್ಬರ್ತಾತಡಿ. ನಿನ್ ದೊಡ್ಡದಕ್ಕೈತಿ ಅದ. ಸಣ್ಣ ಒಂದ್ ಆರ್ಡರ್ ಮಾಡ್ತಾಳ ನಿನ್ಗ. ನೋಡು ನಾನಾ ಕೊಡ್ಬೇಕಂತ ಕೊಡು. ಸೋನುಗೊಂದಾಕಿ ನಿನ್ ಮಗಳಿಗೆ ಪಾಡಿಚಿಲ್ ಹಾಕ್ವಾ. ಕೊಳ್ಳಾಗಿದನ್ ಹಾಕದನ್ನ. ಏನದ? ವಾಟರ್ ಬ್ಯಾಗ್, ಕಂಪಾಸ್. ಇದು ಊಟದ ಡಬ್ಬಿ ಅದ. ಹಾ ಅದು ಊಟದ ಡಬ್ಬಿ ನೋಡ. ಅಂಗನವಾಡಿಗೆ ನಮ್ಮಮ್ಮ ಹೋಯ್ತಲ್ಲ ಆನಿಬಾಡಿ ಅಂತ. ಆನಿಬಾಡಿ ಅಂತ ಅನೈಕಿ. ಏನ್ ಮಾಡದಿದ್ಲು ಜೇರ? ನೋಡ್ರಿ ನಾ ತಂದಿದ್ ಕ್ರೀಮ್ ಏನ್ರಿ ಪಾಪ ತಗೊಂಬೈತ್ ಕೂಸು. ಹೆಂಗ್ ಮಾಡಪ್ಪ ನೋಡ್ರಿ ಕೂಸು. ಮಗಳಿಕಿನ ತಾಯಿಗನ ಖುಷಿ ಆಗೈತ್ ಬಿಡ್ರಿಪ್ಪ. ಅದಕ್ಕೂ ಖುಷಿ ಆತ. ಪಪ್ಪಿನ ಕೊಡಕತ್ತ. ಯಾರಿಗ್ ಕೊಡಂಗಿಲ್ಲ ಅಂದ್ರೆ ಚಲೋ ಆತ್ ಬಿಡ್ರಿ. ಲೈಟ್ ಹಚ್ಚಿದ್ರಿ ನಾನು. ನಿಮ್ ಸಬ್ಸ್ಕ್ರೈಬರ್ಗೆ ನಾವೆಲ್ಲ ಬರ್ತಿರ್ಬೇಕಂತೈತಿ. ಅದಕ್ಕ ಕೇಳತ್ತಾರ. ಇಲ್ಲ ನಾನೀಗ ಜಸ್ಟ್ ಒಂದ್ ಅರ್ಧ ತಾಸಿನಿಂದ ನಾನು ಇದನ್ ಮಾಡಿ ವಿಡಿಯೋ ಮಾಡೀನಿ. ಈಗ ಇವ್ರು ಅಲ್ಲಿ ಹೋಗೋದೇನ ಅವ್ರು ಇಲ್ಲಿ ಬರೋದೇನ ಎರಡು ಒಂದ್ ರೂಪಾಯಿ ಬೆಳಕರಿದಾರ ಅಲ್ಲಿ ತಾಜ್ನಗರದಾಗ ಇರ್ತಾರ ಅವ್ರು. ಮತ್ ಅಲ್ಲೇ ಮಾತಾಡ್ತಾರ ಅಲ್ಲೇ ಕುಂದಿರ್ತಾರ ಅಂತ ಹೇಳಂದ ಅವ್ರಿಗೆ ನೀವ್ ಬರ್ತಿರ್ಬೇಕಂದ್ರ ಬಾಳ ಖುಷಿ ಆಕಾರ. ಆರ್ಡರ್ ಮಾಡಿದ್ಲಕ್ಕಿ. ಚಲೋ ಆತ್ ಬಿಡ. ಹೌದ್ರಿ ಹೌದ್ ಮತ್ತ. ಚಪ್ಟ ಮಕಾನ
ಹಾ ಮತ್ತ ನಾ ಕಮೆಂಟ್ಸ್ ಒಳಗೆ ಓದ್ ನೀನ್ ಯಾರು ಹೇಳ್ತಾರಂದೆ ಬರ್ಲಿ ಬರ್ಲಿ ಕಮೆಂಟ್ ಏ ಮೈ ನಾಮ ಬೀಚ್ ಕಮೆಂಟ್ಸ್ ಬರ್ತಾವ ನೋಡ್ ಚಾಚಿ ಬರ್ತಾವ ನೋಡ್ರಿಪ್ಪ ಹೀರಮ್ಮ ಚಪ್ಟ ಮಕ್ಕ ಆಗೈತಿ ಅಂತ ನಾನ್ ನಮ್ಮ ಮಕ್ಕ ಹೇಳಾಕತ್ತೀವಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಹಂಗೈತಿ ಅಂತಂದ್ರಿ ಹುಡುಗರೇನ್ರಿ ಹೌದ್ ಬಿಡ್ರಿ ಇಲ್ಲಿ ನೋಡಿಲ್ಲ ಹಾಕ್ವಾ ಅವ್ರವ್ನ ಒಂದಿನ ನೆಟ ಪಾಡ್ಸಿಲಾಕಿ ಅಂದ್ರೆ ಹಾಕಾಕ ಬರೋಲ್ ತಕ್ಕಿಗೆ ಹಂಗಿ ಜಂಪರ ಎಲ್ಲಿ ಬೇಕಲ್ಲೇ ಒಗದ ಕುಂದ್ರಕ್ಕೆ ಅವ್ರವ್ವ ರೀ IPS ಆಫೀಸರ್ ಹುಡುಗ್ಯಾರಲ್ಲ ಅವು ನೋಡಲ್ಲೇ ಆ ಹುಡುಗ್ಯಾರ ಹೇಳಿಲ್ಲ ನಾನು ನಮ್ಮ ಮಕ್ಳದ್ ಹೇಳಿದೆ ನಾನು ನಜ್ಮಾ ಒಗದ್ ಬಿಡಾಕಲ್ಲ ಬ್ಲೌಸ್ ಎಲ್ಲಿ ಶಾಲೆ ಕಳ್ಸ ಅಂತ ಹೊಡ್ಬೇಡತ್ ನಿನ್ ಮಗಳಿಗೀಗ ಹೌದನ್ನ ಆಗ್ಲಿ ವೈವ ನಾವು ದುವಾ ಮಾಡ್ತೀವಿ ತೊಳೆದ ಆಮೇಲೆ ಕಡೆ ನೀರ್ ಹಾಕಿ ಕೊಡುವ ಆಕಿಗೆ ಅಬು ಹೊಂಟ್ರಿ ಅವ್ರು ಊಟ ಮಾಡ್ಕೊಂಡ್ ಹೋಗಂತೇಳ್ರಿ ಅಂತಂದ್ರ ಅಂದ್ರೆ ಬರ್ರಿ ನಮ್ಮ ಅಕ್ಕನ ಅಕ್ರ ಬರ್ರಿ ಬೇದ ಮುಗಿತೀನಿ ಮಟ ಹೌದಾ ಹಾ ಬರ್ರಿ ಬಾ ಬಂದವ್ರಿ ಅಪ್ಪ ಮತ್ರಿ ಬೇಯದ್ ಮುಗಿತ್ರಿ ಊಟ ಮಾಡತ್ತೀರ ಮಮ್ಮಿ ತಿನ್ ಆಯ್ತು